ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಟ್ರೇಡ್ ಯಾವ ರೀತಿ ಇತ್ತು, ಎಕ್ಸ್ಪೈರಿ ದಿನ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಟ್ರೇಡು. ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಅದಾನಿ ಪೋರ್ಟ್ಸ್ 4.32% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಟಾಪ್ ಲೂಸರ್ ಅಂತ ನಾವು ನೋಡೋದಾದರೆ ITC ಅಂತ ಕಾಣಿಸ್ತಾ ಇದೆ, 2.05% ಬಂದಿದೆ. ಸೊ ನೋಡ್ತಾ ಹೋಗೋಣ. ಇವತ್ತೊಂದು ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಫಾಲ್ ಬಂತು. ಯಾರು ಯಾರ ಕಡೆ ಕೊಂಡೊಯ್ತಾರೆ ಅಂತ ನೆನ್ನೆ ಕೇಳಿದ್ದೆ. ನಿಫ್ಟಿ ವೀಕ್ ಆಗಿದ್ದರಿಂದ ಬ್ಯಾಂಕ್ ನಿಫ್ಟಿನೂ ಆ ಕಡೆನೇ ಸೇರ್ಕೊಂತು. ಸೊ ಒಂದು ವೀಕ್ ಆಗಿ ಕ್ಲೋಸ್ ಆಗಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇತ್ತು ಅಂತ. ನಿಫ್ಟಿನಲ್ಲಿ ನೆನ್ನೆ ನೋಡಿ ನಾವು ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನಿಮಗೆ ಗ್ರೀನ್ ಥರ ಸಸ್ಟೈನ್ ಆಗೋ ಥರ ಅನಿಸ್ತಾ ಇದೆ. ಇಲ್ಲಿ ಒಂದು ಬೇಸ್ ಮಾಡ್ತಾ ಇದೆ 19300 ಇವತ್ತೊಂದು ರೆಡ್ ಲೈನ್ ಕೂಡ ಹಾಕೊಂಡಿದ್ದೀನಲ್ಲಿ 19300 ಝೋನಲ್ಲಿ. ಆದರೆ ಇದನ್ನ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದನ್ನ ಪೂರ್ತಿ ವಿಕನ್ನು ತಿಂದು ಹಾಕೋ ಥರ ಬಂದಿಲ್ಲ ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ ಇವತ್ತು ಅದೇ ಝೋನಲ್ಲಿ ವಾಪಸ್ ಬಂತು. ಅಂದರೆ 19500 ಅನ್ನೋದು ಏನೋ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ ಅಂತ ಮಾತಾಡಿದ್ವಿ. ಅದನ್ನ ಟೆಸ್ಟ್ ಕೂಡ ಮಾಡಲಿಲ್ಲ ಇವತ್ತು. ಅದಕ್ಕಿಂತ ಕೆಳಗಡೆನೇ ನಮಗೆ ಉಳ್ಕೊಂತ ಹೋಯಿತು. ಈ ರೀತಿಯಾಗಿದೆ. ಇಲ್ಲಿ ಒಂದು ಬೇಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಬ್ಯಾಕ್ ಡ್ರಾಪಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇರೋದು ಅನ್ನೋದು ಬಿಟ್ಟರೆ ಇಲ್ಲಿ ನಮಗೆ ಒಂದು ವೀಕ್ ಆಗಿ ಆಗ್ತಾ ಇದೆ. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ 19300ನ 1, 2, 3, 4 ಸಲ ಟೆಸ್ಟ್ ಮಾಡಿದ್ದೀವಿ. ಈ ಸಲ ಏನಾದ್ರು 19300ನ ಬ್ರೇಕ್ ಆದರೆ ನಾವು ಮುಂದಿನ ಟಾರ್ಗೆಟು 19000ದಿಂದ 18800 18793 ಇದೆಯಲ್ಲ, ಈ ಝೋನಿಗೆ ಬರುತ್ತೆ. ಈ ಝೋನ್ ಬಂದರೆ ಇನ್ವೆಸ್ಟರ್ಸ್ ಯಾರಾದರೂ ಕೇಳ್ತಾ ಇದ್ದರೆ ದಯವಿಟ್ಟು ನಿಮ್ಮ ಸಮಯ ಆವಾಗ ಬರುತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ. ಈಗ ಒಂದು ವಾರದ ಹಿಂದೆ ಒಂದು ಯೂಟ್ಯೂಬ್ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಸರ್ ಈ ಥರ ರಿಸೆಷನ್ ಈ ಥರ ಅಂತೆಲ್ಲ ಹೇಳ್ತಿದಾರಲ್ಲ, ಆ ಥರ ಆದರೆ ಎಲ್ಲಿ ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ನಾನು ನಿಮಗೆ ಅವಾಗ ಕೊಟ್ಟಂಥ ಉತ್ತರನು 18800 ಅಂತ. ಸೊ 18800ನ ಟ್ರ್ಯಾಕ್ ಮಾಡ್ತಾ ಹೋಗಿ 18900ರಿಂದ 18800 ಲೆವೆಲ್ ಸಿಕ್ಕಿದ್ರೆ ನೀವು ಖಂಡಿತವಾಗ್ಲೂ ಅಲ್ಲಿಂದ ನೀವು ಲಂಸಮ್ ಇನ್ವೆಸ್ಟ್ನ ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ಬೋದು. ಸೊ ಅಂದರೆ ಸರಿ ಸುಮಾರು ಈ ಝೋನ್ ಬರುತ್ತೆ 18900ರಿಂದ 18800 ಝೋನ್. ಅಂದರೆ ನೋಡೋಣ. ಅದಕ್ಕೆಲ್ಲದಕ್ಕಿಂತ ಮುಂಚೆ 19300ನ ಬ್ರೇಕ್ ಆಗೋಂಥದ್ದು ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಬ್ರೇಕ್ ಆಗಲಿಲ್ಲ ಅಂತಂದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಏನು ಕಾಣಿಸ್ತಾ ಬರ್ತಾ ಇದೆ ನೋಡಿ, ಇಲ್ಲೇ ಈ ರೀತಿ ಒಂದು ರೆಸಿಸ್ಟೆನ್ಸ್ ತೊಗೊಳ್ತಾ ಬರ್ತಾ ಇದೆ. ಇಲ್ಲಿ ಒಂದು ಬೇಸ್ ಕ್ರಿಯೇಟ್ ಮಾಡಿ ಇಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಆಗಲೂ ಕೂಡ ನಮಗೆ ಒಂದು ಒಳ್ಳೆ ಮೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ನಾವು 19700 ಕಡೆಗೆ ಟ್ರಾವೆಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಫೇಸಲ್ಲಿದೆ. ಬಟ್ ನೀವು ಇಲ್ಲಿ ನೋಡೋದಾದರೆ ಇದು ಒಂದು ಶೋಲ್ಡರು, ಇದೊಂದು ಹೆಡ್ಡು, ಇದೊಂದು ಶೋಲ್ಡರ್ ಅಂತ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಕೂಡ ಹೇಳ್ಬೋದು. ಇಲ್ಲೇನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದರೆ ಇಷ್ಟು ದೊಡ್ಡ ಮೂಮೆಂಟ್ನ ಫಾಲ್ ಕೆಳಗಡೆ ಬರಬೇಕು ಅಂದರೆ ಸರಿ ಸುಮಾರು 18800 ಲೆವೆಲ್ಗೆ ನಮ್ಮನ್ನ ಕರ್ಕೊಂಡು ಬರ್ಬೋದು. ಸೊ ನೋಡ್ತಾ ಹೋಗೋಣ. ಈ ತಿಂಗಳು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ನಾನು ಆಲ್ರೆಡಿ ಒಂದು ಪೊಸಿಷನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಬ್ಯಾಂಕ್ ನಿಫ್ಟಿನಲ್ಲಿ. ಈಗಲೇ ಅದ್ರ ಬಗ್ಗೆ ಮಾತಾಡೋದು ಬೇಡ, ಅದು ಸಮಯ ಬಂದಾಗ ನಾನು ಮೆಂಬರ್ಸಿಗೆ ಶೇರ್ ಮಾಡ್ತೀನಿ. ಸೊ ಬಟ್ ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಎರಡು ಕಡೆಗೂ ರೆಡಿಯಾಗಿರಿ. ಸೊ 19300 ಅನ್ನೋದು ತುಂಬ ಇಂಪಾರ್ಟೆಂಟ್. 19300ನ ಬ್ರೇಕ್ ಆಯಿತು ಅಂತಂದರೆ ನಿಫ್ಟಿನಲ್ಲಿ ಒಂದು ದೊಡ್ಡ ಫಾಲೋ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ 15 ಮಿನಿಟ್ಸಲ್ಲಿ ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು ಅಂತ ಕ್ವಿಕ್ ಆಗಿ ನೋಡ್ತಾ ಬರೋದಾದರೆ ಇವತ್ತು ನೋಡಿ ಅದೇ ಝೋನಲ್ಲಿ ಓಪನ್ ಆಗಿದೆ. ನಿನ್ನೆ ಕೂಡ ಮಾತಾಡ್ಕೊಂಡಿದ್ವಿ, ಇದನ್ನ ಸ್ಕ್ವೀಸ್ ಆಗ್ತಾ ಬರ್ತಾ ಇದೆ. ನಿಮಗೆ ಒಂದು ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಪ್ಯಾಟರ್ನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನೀವು 19360ನ ಫಸ್ಟ್ ಟಾರ್ಗೆಟ್ ಆಗಿ ನೀವು ಟ್ರೇಡ್ ಮಾಡ್ಬೋದು ಅಂತ. ನಿನ್ನೆ ಚಾರ್ಟ್ ಸ್ಟಾಕ್ ನೋಡಿದ್ರೆ ತುಂಬ ಸಿಂಪಲ್ ಆಗಿ ಇತ್ತು ಈ ವಿಷಯ. ಸೊ ಇಲ್ಲಿ ಮೇಲ್ಗಡೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತೊಗೊಳ್ತಾ ಇದೆ 19480 ಝೋನ್ ಅಂತ ಹೇಳಿದೆ. ಇದ್ರ ಮೇಲ್ಗಡೆ ಹೋದ್ರೂ ನೀವು ಈ ಟ್ರೆಂಡ್ ಲೈನ್ ತನಕ ಸಣ್ಣದಾಗಿ ಟಾರ್ಗೆಟ್ ಇಟ್ಕೊಂಡು ಮಾತ್ರ ನೀವು ಟ್ರೇಡ್ ಮಾಡಬೇಕು ಅಂತ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. ಇವತ್ತು ಓಪನಿಂಗ್ ಬಾರಲ್ಲಿ ಅದಕ್ಕಿಂತ ಕೆಳಗಡೆ ಬಂದು ಈ ಟ್ರೆಂಡ್ ಲೈನ್ ಯಾವಾಗ ಬ್ರೇಕ್ ಆಯಿತು ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೋಡಿ. 19360 ಫಸ್ಟ್ ಟಾರ್ಗೆಟು, ಅದಾದಮೇಲೆ 19325 ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೆ. 19350 ಎರಡೂ ಟಾರ್ಗೆಟ್ಗಳು ಕೂಡ ಅಚೀವ್ ಆಯಿತು. ಸೊ ಈಸಿಯಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಹಳೆ ಸ್ವಿಂಗ್ ತನಕ ಅಂತ ನೀವು ಟ್ರೇಡ್ ಇಟ್ಕೊಂಡು ಮಾಡಿದ್ರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ ಇವತ್ತು ಟ್ರೇಡ್ ಮಾಡಲಿಕ್ಕೆ. ಸೊ ಅದಾದಮೇಲೆ ಸೈಡ್ ವೈಸ್ ಆಗಿ ಅಲ್ಲೇ ಉಳ್ಕೊಂತು 3PM ಮೂವ್ ಆ ಥರ ಏನೂ ಆಗಲಿಲ್ಲ. ಬಟ್ ನಿಫ್ಟಿ ಈಗ ಒಂದು ವೀಕ್ ಎಂಡಿಗೆ ಬಂದಿದೆ. ಅಂದರೆ 2 ಸಲ ಏನು ಅಟೆಂಪ್ಟ್ ಮಾಡಿದ್ರು ಬುಲ್ಸ್ ತೊಗೊಂಡೋಗೋಕ್ಕೆ, ಇವತ್ತು ನೋಡಿ ವಾಪಸ್ಸು ಅದೇ ಝೋನಿಗೆ, ಅಂದರೆ ಯಾವ ಸಲದಿಂದ ಅಟೆಂಪ್ಟ್ ಆಗ್ತಾ ಇತ್ತು ಆ ಝೋನಿಗೆ ಬಂದು ಕ್ಲೋಸ್ ಆಗಿದೆ. ಸೊ ನಾಳೆ 19350ರಿಂದ 19300 ಈ ಝೋನಲ್ಲಿ ಏನಾದರೂ ಓಪನ್ ಆದರೆ ಇಲ್ಲಿಂದ ಬ್ರೇಕ್ ಆಗ್ತಾ ಹೋಯಿತು ಅಂತಂದರೆ ನಮಗೆ ಒಂದು ದೊಡ್ಡ ಮೂಮೆಂಟು ಕೆಳಗಡೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಮತ್ತೆ ನೋಡಿ ನೀವು ಇದೊಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಈ ಝೋನಿಂದ ಈ ಝೋನ್ ಒಳಗಡೆ ನಡೀತಾ ಇದೆ ಅಂತ ಅನ್ಕೋಬೇಕು. ಇಲ್ಲಿ ಮತ್ತೆ ಹೇಗೆ 19470 460 ಈ ಝೋನ್ಗಳಿಗೆ ನೀವು ಟಾರ್ಗೆಟ್ ಮಾಡ್ತಾ ಹೋಗೋದು ಮೇಲ್ಗಡೆಗೆ. ಸೊ ಆ ರೀತಿ ನೋಡ್ಕೊಂಡು ಟ್ರೇಡ್ ಮಾಡಿ. ಬಟ್ ಬೆಸ್ಟ್ ಸಿನಾರಿಯೋ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಏನಾದರೂ ಬ್ರೇಕ್ ಡೌನ್ ಆಗ್ತಾ ಹೋಯಿತು ಅಂತಂದರೆ ನಾಳೆ ಒಳ್ಳೆ ಮೂಮೆಂಟ್ಗಳು ನಮಗೆ ನೋಡಲಿಕ್ಕೆ ಸಿಗ್ಬೋದು ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ನೋಡಿ ಇವತ್ತು ಒಂದು ಡೋಜಿ ಮಾಡಿದೆ. ಇಲ್ಲೇನು ಒಂದು 43600 ಒಂದು ಸಪೋರ್ಟ್ ತೊಗೊಂಡಿದೆ ಅಂತ ಮಾತಾಡಿದ್ವಿ. ಅದಾದಮೇಲೆ ವಾಪಸ್ ಬಂದಿದೆ, ಆದರೆ ಫಾಲೋ ಅಪ್ ಬಂದಿಲ್ಲ. ಸೊ ಫಾಲೋ ಅಪ್ ಬಂದಿಲ್ಲ, ಈ ಝೋನಲ್ಲೇ ಇದೆ. 44000 ರೆಸಿಸ್ಟೆನ್ಸ್ ಅಂತ ಹೇಳಿದ್ದೆ. ಇವತ್ತು ನೋಡಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ, ಒಂದು ಬಸ್ ಸ್ಟ್ಯಾಂಡ್ನ ಕ್ರಿಯೇಟ್ ಮಾಡಿಬಿಟ್ಟು ಕ್ಲೋಸ್ ಆಗಿದೆ. ನಿಫ್ಟಿ ಸ್ವಲ್ಪ ಬುಲ್ಲಿಶ್ ಕಾಣಿಸ್ತಾ ಇದೆ. ಆದರೆ ಯಾರ ಕಡೆ ಹೇಳ್ಕೊಳ್ತಾರೆ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ ಅಂತ. ಬಟ್ ನೀವು ಇಲ್ಲಿ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಕ್ಲೀನಾಗಿ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣಿಸಿತ್ತು. ಇದು ನಿನ್ನೆ ಕೂಡ ನಾವು ಡ್ರಾ ಮಾಡಿದ್ವಿ. ಈ ರೀತಿಯಾಗಿ ಡ್ರಾ ಮಾಡಿ ಹೋಗಿದ್ವಲ್ವ ಇಲ್ಲಿ ತನಕ. ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ನಿಮಗೆ 44000 ಯಾವ ರೀತಿ ಬೀಟ್ ಆಗುತ್ತೆ ಅಂತ ನೋಡ್ಕೊಂಡು 44000 ಬೀಟ್ ಆದರೆ ನಮಗೊಂದು 100-150 ಪಾಯಿಂಟ್ಗಳ ಶಾರ್ಪ್ ಮೂವ್ಮೆಂಟ್ ಬರ್ಬೋದು ಅಂತ ನಾವು ನಿನ್ನೆ ಮಾತಾಡ್ಕೊಂಡಿದ್ವಿ. ಇವತ್ತೇನಾಗಿದೆ 44000 ಹತ್ರ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಓಪನ್ ಆಯಿತು, ಇಲ್ಲಿಂದ ರಿಜೆಕ್ಷನ್ ಬಂತು. ಫಸ್ಟ್ ಕ್ಯಾಂಡಲಲ್ಲೇ ನಿಮಗೆ ಸರಿಸುಮಾರು 150 ಪಾಯಿಂಟ್ಗಳ ರಿಜೆಕ್ಷನ್ನು. 43850 ನಿನ್ನೆ ಬೇಸ್ ಮಾಡಿದಂಥ ಝೋನು ನೋಡಿ. ಇಲ್ಲಿಂದ ಇಮಿಡಿಯೇಟಾಗಿ ನೀವು ತೊಗೊಳಕ್ಕೆ ಹೋದರೆ ಟ್ರ್ಯಾಪ್ ಆಗಿರ್ತಾರೆ. ಯಾಕೆಂದರೆ ನಿನ್ನೆ ಇಡೀ ಇಲ್ಲಿ ಪೇಂಟ್ ಬೆಳೆದಿದ್ದಾರೆ. ಇದನ್ನ ಪೇಂಟ್ ಬೆಳೆಯೋದು ಅಂತ ನಾನು ಹೇಳ್ತೀನಿ. ಈ ಥರ ವಾಲಟಿಲಿಟಿ ಒಂದೊಂದು ಕ್ಯಾಂಡ್ಲು ನಿಮಗೆ 100-150 ಬಾರ್ ಬರುತ್ತೆ. ನಿನ್ನೆ ಇಡೀ ಸೆಕೆಂಡ್ ಹಾಫಲ್ಲಿ ಇದೇ ರೀತಿಯಾಗಿ ಕ್ಲೋಸ್ ಆಗಿತ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಇಷ್ಟೊಂದು ವಾಲಟಿಲಿಟಿ ಕ್ಲೋಸ್ ಆಗಿತ್ತು. ಇಲ್ಲಿ ಬರ್ತೀನಿ ಅಂತಂದ್ರು ಹಳೆ ಸ್ವಿಂಗ್ ಬೀಟ್ ಆಗೋದಕ್ಕೆ ವೆಯ್ಟ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಪಿ ಪೊಸಿಷನ್ ಹಟ್ಟಕ್ಕೆ ಹೋಗಿದ್ರೆ ನೋಡಿ ನಿಮಗೆ ಸ್ಟಾಪ್ ಲಾಸ್ನ ಹಿಟ್ ಮಾಡಿಸಿ ಬಿಟ್ಟಿರುತ್ತೆ.
ಇರುತ್ತೆ. ಆಮೇಲೆ ಕೆಳಗಡೆ ಬಂತು ಅಂದರೆ ಬಟ್ ಇಲ್ಲಿ ತನಕ ನೀವು ಇಟ್ಕೊಳಕ್ಕಾಗಿರುತ್ತಾ ಅನ್ನೋದು ಕ್ವಶನ್ಸು. ಹಾಗಾಗಿ ತುಂಬ ಕನ್ಫರ್ಮೇಷನ್ ಮೇಲೆ ನೀವು ಟ್ರೇಡ್ ಮಾಡಬೇಕು. ಇಲ್ಲ ಅಂತಂದರೆ ನೀವು ಸ್ಟಾಪ್ ಲಾಸ್ನ ದೊಡ್ಡದಾಗಿ ಇಟ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇಂಥ ದಿನಗಳಲ್ಲಿ ಸ್ಟಾಪ್ ಲಾಸ್ಗಳು ಎರಡೂ ಕಡೆ ಹಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಆಪ್ಷನ್ ಸೆಲ್ಲರ್ ಎಕ್ಸ್ಪೈರಿ ಆಗೇ ಉಳ್ಕೊಂಡಿದೆ. ನಾವು ನೆನ್ನೆ ಏನು ಮಾತಾಡಿದ್ವಿ, ಒಂದು 44,000 ಲೆವೆಲ್ನ ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ತೊಗೊಂಡು ಹೋಗ್ಬೋದು, ಇಲ್ಲ 44,500 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ಬೋದು. ಎರಡೂ ಕಡೆ ಆಗಲಿಲ್ಲ ಅಂದರೆ ಈ ಕಡೆಯಿಂದನೂ ಪ್ರೆಷರ್ ಬರುತ್ತೆ, ಈ ಕಡೆಯಿಂದನೂ ಪ್ರೆಷರ್ ಬಂದು ಮಧ್ಯದಲ್ಲಿ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಎಕ್ಸಾಕ್ಟಾಗಿ ಅದೇ ಆಗಿದೆ. ಒಂದು ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪೈರಿ ಆಗಿ ಇವತ್ತು ಮುಗಿಸ್ಕೊಂಡಿದೆ. ಸೊ ತುಂಬ ಸ್ಮೂತ್ ಆಗಿತ್ತು ಅಂತ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಗ್ರೂಪಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ 43,900 43,800 ಕ್ಲೀನಾಗಿ ಇಲ್ಲೇ ಸ್ಕ್ವೀಸ್ ಮಾಡಿಬಿಟ್ಟು ಮುಗಿಸಿದ್ರು ಅಂತ. ಸೊ ಈ ಥರದ್ದು ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಳ್ಳೆ ಮೂವ್ಮೆಂಟ್ ಇತ್ತು. 3 ಟಾರ್ಗೆಟ್ಗಳು ನಾವು ಗ್ರೂಪಲ್ಲಿ ಏನು ಅಪ್ಡೇಟ್ ಮಾಡಿದ್ದೆ ಅದು 3 ಸಿಕ್ಕಿದೆ ನಿಮಗೆ. 43,748 ಹೇಳಿದೆ, ಎಕ್ಸಾಕ್ಟ್ ಅಲ್ಲಿಗೆ ಬಂದಿದೆ. 854 T1 ಹೇಳಿದ್ವಿ. ಸೊ ಆ ಟಾರ್ಗೆಟ್ ಕೂಡ ನಿಮಗೆ ಎಕ್ಸಾಕ್ಟಾಗಿ ನೋಡಲಿಕ್ಕೆ ಸಿಕ್ಕಿದೆ. ಸೊ ಹಾಗಾಗಿ ಆರಾಮಾಗಿ ಇವತ್ತು ಟ್ರೇಡ್ ಮಾಡ್ಬೋದಾಗಿತ್ತು. ಈ ಮೂಮೆಂಟಿಂದ ಈ ಮೂಮೆಂಟು ನೀವು ಕ್ಯಾಪ್ಚರ್ ಮಾಡೋದಾಗಿದ್ದೀರಿ. ಬಟ್ ಈ ಮೂಮೆಂಟಲ್ಲೇ ಎಕ್ಸಾಕ್ಟಾಗಿ ಹೇಗೆ ನಿಮಗೆ ಪಿ ಟ್ರೇಡ್ ತೊಗೋಬೇಕು ಅಂತ ಆಗಿತ್ತು ಅಂದರೆ ನಾನು ಇವತ್ತು ಹೇಳಿದ್ದೆ, ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂತ, ನೀವು ಆಪ್ಷನ್ ಚೈನಿಗೆ. ಆಪ್ಷನ್ ಚೈನು ನಿಮ್ಮನ್ನ ಕಾಪಾಡಿರುತ್ತೆ. ಯಾಕೆಂದರೆ ಆಪ್ಷನ್ ಚೈನ್ನ ನೀವು 11 ಗಂಟೆ ಟೈಮಲ್ಲಿ ವಾಚ್ ಮಾಡಿದ್ದಿದ್ರೆ ನಿಮಗೆ ಇಲ್ಲಿ ನೋಡಿ 96 ಲಕ್ಷ ಇತ್ತು ಇಲ್ಲಿ 44,000ದಲ್ಲಿ. ಬಟ್ ಈ ಕಡೆ ನಿಮಗೆ ಬಿಲ್ಡಪ್ ಆಗ್ತಾ ಇದೆ ಅಂತ ಕಾಣಿಸಿದ್ರು 44,000ದಲ್ಲಿ ಅಗ್ರೆಸಿವ್ ಆಗಿ ನಿಮಗೆ ಕಾಲ್ ರೇಟಿಂಗ್ ಆಗಿತ್ತು. ಈ ಒಂದು ಸಾಕ್ಷಿಯಿಂದ ನಾವು ಸ್ವಲ್ಪ ಹುಷಾರಾಗಿರಬೇಕಾಗಿತ್ತು. ಇಲ್ಲಿ ಮೇಲ್ಗಡೆ ಹೋಗ್ತಿದೆ ಅಂತಂದ್ರೂ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತ. ಮತ್ತು ಪ್ರೈಸ್ ಆಕ್ಷನ್ ಅಂತ ನೀವು ನೋಡೋದು ಬರೋದಾದ್ರೂ ಈ ಒಂದು ಕ್ಲೋಸಿಂಗ್ ಪ್ರೈಸ್ ಏನಿದೆಯಲ್ಲ, ಕ್ಲೋಸಿಂಗ್ ಪ್ರೈಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಕ್ಲೋಸಿಂಗ್ ಪ್ರೈಸ್ ಮೇಲ್ಗಡೆ ಒಂದು ಕ್ಯಾಂಡ್ಲು ಬರೋ ತನಕ ನೀವು ಸಿ ಕಡೆ ಯೋಚನೆನೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಅದೊಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ ಅಂತ. ಇವತ್ತು ನಿಮಗೆ ತುಂಬ ಟೆಂಪ್ಟ್ ಮಾಡಿರುತ್ತೆ ಇಲ್ಲಿ ಮೇಲ್ಗಡೆ ಸಿ ಪೊಸಿಷನ್ ತೊಗೊಳ್ಲಿಕ್ಕೆ ಅಂತ. ಆದರೆ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ಇಲ್ಲ ಇದೆ, ಮರವಜು ಕ್ಯಾಂಡಲ್ ಇಲ್ಲ ಇದೆ, ಇದ್ರ ಮೇಲ್ಗಡೆ ಕ್ಲೋಸ್ ಆಗೋ ತನಕ ನೀವು ಹೇಗೆ ತೊಗೊತೀರಾ? ತೊಗೊಳಕ್ಕಾಗಲ್ಲ. ಇಲ್ಲಿ 44,000 ಬೀಟಾಗಿ ಮೇಲ್ಗಡೆ ಹೋಗ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ರೂ ಸ್ವಲ್ಪ ಕ್ಯಾಂಡಲ್ಗಳನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ 15 ಮಿನಿಟ್ಸಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ. ಈ ರೀತಿ ನಿಮಗೆ ಒಂದು ಮಾರಬಜು ಕ್ಯಾಂಡಲ್ ಗ್ರೀನ್ ಕಲರ್ದು ಇಷ್ಟು ಕ್ಲೀನಾಗಿ ಸಪೋರ್ಟಿವ್ ಆಗಿ ಬ್ರೇಕ್ ಆಗೋ ಥರ ಬರ್ತಿದೆ ಅಂತಂದರೆ ನೀವು ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಪ್ರತಿ ಕ್ಯಾಂಡಲ್ ನೋಡಿ ಮೇಲ್ಗಡೆ ತೊಗೊಂಡೋಗ್ತಾ ಇದ್ರೆ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ, ಮೇಲ್ಗಡೆ ತೊಗೊಂಡೋಗ್ತಾ ಇದ್ರೆ ರಿಜೆಕ್ಷನ್ ಬರ್ತಾ ಇದೆ, ಮೇಲ್ಗಡೆ ತೊಗೊಂಡೋಗ್ತಾ ಇದ್ರೆ ರಿಜೆಕ್ಷನ್ ಬರ್ತಾ ಇದೆ. ಈ ರೀತಿಯೇ ಕ್ಲೋಸಿಂಗ್ ಆಗಿರುವಂಥದ್ದು. ಇಲ್ಲಿ ನೀವೊಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಅನ್ಬೋದು. ಇಲ್ಲಿಂದ ನಿಮಗೆ ದೊಡ್ಡದಾಗಿ ಸ್ಟ್ರೈಟ್ ಆಗಿ ರಿಜೆಕ್ಷನ್ ಬಂತು. 44,000ದಿಂದ 43,700 250 ಪಾಯಿಂಟ್ಗಳು ಇಂಥ ಒಂದು ದೊಡ್ಡ ರಿಜೆಕ್ಷನ್ ಬಂದರೆ ಒಳ್ಳೆ ಟ್ರೇಡ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಇದನ್ನ ಕಾಂಟ್ರೇರಿಯನ್ ಟ್ರೇಡ್ ಅಂತ ಕರಿತೀನಿ. ಸ್ವಲ್ಪ ಕಷ್ಟ, ಸ್ವಲ್ಪ ನೀವು ಅನಲೈಸ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ಟ್ರ್ಯಾಪ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಯೋಚನೆ ಮಾಡಿ ಟ್ರ್ಯಾಪ್ ಆಗಿದ್ರೆ ಯಾಕೆ ಈ ರೀತಿ ಆಯಿತು ಅಂತ. ಈ ಪ್ರೈಸನ್ನೇ ಯಾವತ್ತೂ ಮರೆಯೋಕ್ಕೆ ಹೋಗ್ಬಿಡಿ. ಅದಕ್ಕೆ ನಾನು ಹೇಳೋಂಥದ್ದು, ಸೆಟಪ್ನ ನೀವು ಅವಾಗವಾಗ ಚೇಂಜ್ ಮಾಡ್ಕೊಂಡು ಹೋಗಬಾರ್ದು. ನಿಮ್ಮ ಟ್ರೇಡಿಂಗ್ ಸೆಟಪ್ ಏನಿರುತ್ತೋ ಅದನ್ನ ನೀವು ಫಾಲೋ ಮಾಡ್ತಾ ಹೋಗಬೇಕು. ಒಂದಿನ 2 ದಿನ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು, ಆದರೆ ನಿಮ್ಮ ಸೆಟಪ್ ಏನಿರುತ್ತೆ ಅದನ್ನೇ ನೀವು ಫಾಲೋ ಮಾಡ್ತಾ ಹೋದರೆ ಮಾತ್ರ ನೀವು ಇಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ನೀವು ಒಂದಿನ ಈ ಸೆಟಪ್ ಯೂಸ್ ಮಾಡೋದು, ಒಂದಿನ ಇನ್ನೊಂದು ಸೆಟಪ್ ಯೂಸ್ ಮಾಡೋದು ಮಾಡ್ತಾ ಹೋದರೆ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ನಿಮಗೆ ಕರೆಕ್ಟಾಗಿ ಕೂತ್ಕೊತಾ ಹೋಗಲ್ಲ. ಪ್ರತಿಯೊಂದು ದಿನವೂ ನಿಮಗೆ ಭಯ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ಬ್ಯಾಂಕ್ ನಿಫ್ಟಿ ಎಗೇನ್ ಬ್ಯಾಕ್ ಟು 43,850 ಝೋನಲ್ಲೇ ಬಂದು ಕ್ಲೋಸ್ ಆಗಿದೆ. ಎಗೇನ್ ವೀಕ್ ಆಗಿದೆ. 43,750ರಿಂದ 850 ಈ ಝೋನಲ್ಲಿ ಏನಾರು ಓಪನ್ ಆಗಿ ನಾಳೆ ಬ್ರೇಕ್ ಡೌನ್ ಆಗ್ತಾ ಹೋಯಿತು ಅಂತಂದರೆ 43,500 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಸೊ ಡೈಲಿ ಕ್ಯಾಂಡಲಲ್ಲಿ ನಿಫ್ಟಿನಲ್ಲಿ 18,800 ಥರ ಬ್ಯಾಂಕ್ ನಿಫ್ಟಿ ಎಲ್ಲಿಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು 42,800 ಲೆವೆಲ್ನ ಈ ತಿಂಗಳ ಎಂಡ್ ಒಳಗಡೆ ನಾವು ಬಂದು ಟೆಸ್ಟ್ ಆಗ್ತೀವೇನೋ ಅಂತ ಅನ್ನಿಸ್ತಾ ಇದೆ. ತುಂಬ ಬೇರಿಶ್ ಅಂತ ಅನ್ಸ್ಬೋದು ನಿಮಗೆ. ಯಾಕೆಂದರೆ 43,800 ಇನ್ನೂ ಒಂದು 1000 ಪಾಯಿಂಟ್ಗಳು ಫಾಲ್ ಬರುತ್ತಾ ಅಂತ. ಬಟ್ ದಟ್ಸ್ ಪಾಸಿಬಲ್ ಅಂತ ಅನಿಸ್ತಾ ಇದೆ. 42,800 ಅಂದರೆ ಸರಿಸುಮಾರು ಈ ಝೋನ್ ಬರುತ್ತೆ ನೋಡಿ. ಈ ಝೋನ್ ಹತ್ತಿರ ಬಂದು ಟೆಸ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಅಂದರೆ ಇಲ್ಲೊಂದು ದೊಡ್ಡದಾಗಿ ಏನು ಬಸ್ ಸ್ಟ್ಯಾಂಡ್ ಆಗಿದೆ, ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಆಗಬೇಕು ಫಸ್ಟು. ಅಂದರೆ 43,500 ಲೆವೆಲಿಂದ ಕೆಳಗಡೆ ಬರಬೇಕು. ಅದಕ್ಕಿಂತ ಕೆಳಗಡೆ ಬಂದರೆ 43,000ದಿಂದ 42,800 ಲೆವೆಲ್ನ ನಾವು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಈಗಲೇ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ಸಾಧ್ಯತೆ ಇದೆ ಅಂತ. ಬಟ್ ಆಗಸ್ಟಲ್ಲೇ ಆಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣ. ಯಾಕೆಂದರೆ ಇದರಲ್ಲೂ ನೀವು ನೋಡೋದಾದರೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸುಮಾರು ಜನ ಹೇಳ್ತಾ ಇದ್ದೀರಾ. ಇಲ್ಲಿ ಒಂದು ಶೋಲ್ಡರ್ ಆಗಿದೆ, ಇಲ್ಲಿ ಒಂದು ಹೆಡ್ ಆಗಿದೆ, ಇಲ್ಲೊಂದು ಶೋಲ್ಡರ್ ಆಗಿದೆ ಅಂತ. ಇದನ್ನೇನಾದ್ರು ಬ್ರೇಕ್ ಆದರೆ ಇಲ್ಲೂ ಕೂಡ ಒಂದು ದೊಡ್ಡ ಫಾಲ್ ಬರಬೇಕು. ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಬಟ್ 42,800ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಬ್ಯಾಂಕಿಂಗ್ ಸೆಕ್ಟರಲ್ಲಿರೋ ಸ್ಟಾಕ್ಗಳನ್ನು ನೀವು ನೋಡ್ತಾ ಬರೋದಾದರೆ ಆ ರೀತಿಯಂಥ ಸಿಚುವೇಶನ್ ಅನ್ನಿಸ್ತಾ ಇದೆ. ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಆವಾಗ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. 42,850 800 ಈ ಲೆವೆಲ್ ಇದೆಯಲ್ಲ, ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಬಂದಾಗ ನೀವು ಖಂಡಿತವಾಗ್ಲೂ ಆ್ಯಸ್ ಎನ್ ಇನ್ವೆಸ್ಟರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಅಂತ ನನಗೆ ಅನಿಸುತ್ತೆ. ಸೊ ನಾಳೆ ಬ್ಯಾಂಕ್ ನಿಫ್ಟಿನಲ್ಲಿ ಸೇಮ್ ಇದೇ ಝೋನಲ್ಲಿ ನಿಮ್ಗೆ ಏನಾದ್ರು ಓಪನ್ ಆಯಿತು ಅಂತಂದರೆ ನೋಡಿ, ಮಲ್ಟಿಪಲ್ ಟೈಮ್ಸ್ ಇವಾಗ ಮೇಲ್ಗಡೆ ರೆಸಿಸ್ಟೆನ್ಸ್ ಅನ್ನೋದು ಪ್ರೂವ್ ಆಗ್ತಾ ಇದೆ. ಸೊ 44,000 44,100 ಅನ್ನೋದು ಮುಂಬರುವ ದಿನಗಳಲ್ಲಿ ಸ್ಟ್ರಾಂಗ್ ಆಗಿರುವಂಥ ರೆಸಿಸ್ಟೆನ್ಸ್ ಆಗಿ ಉಳ್ಕೊಳುತ್ತೆ. ಇಲ್ಲಿಂದ ನೀವು ಕ್ಲೀನಾಗಿ ನೋಡ್ತಾ ಬರೋದಾದರೆ ಅಂದರೆ ಇಲ್ಲಿಂದ ಕ್ಲೀನಾಗಿ ಹಾಕೊಂಡ್ರೆ ಈ ಟ್ರೆಂಡ್ ಲೈನ್ನ ರೆಸ್ಪೆಕ್ಟ್ ಮಾಡ್ತಾನೆ ಬಂದಿದೆ. ಸೊ ಈ ಟ್ರೆಂಡ್ ಲೈನಿಂದ ಏನಾದ್ರು ಇದು ಈ ಝೋನನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 43,525 ಲೆವೆಲ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆ. ಸೊ ನಾಳೆ ಅಥವಾ ಮುಂದಿನ ವಾರಗಳಲ್ಲಿ ಈ ಕೆಳಗಡೆ ಲೆವೆಲ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಕೂಡ ವೀಕ್ ಆಗಿ ಅನಿಸ್ತಾ ಇದೆ. ಸೇಮ್ ವಿತ್ ಫಿನ್ ನಿಫ್ಟಿ. ಫಿನ್ ನಿಫ್ಟಿನ ನೀವು ನೋಡೋದಾದರೆ 19,500
19,600 ಲೆವೆಲ್ ಅನ್ನೋದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾ ಇದೆ. ನಾಳೆ ಏನಾದರೂ ಇದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ 19,600 ಪಿಗಳನ್ನು ನೀವು ಟಾರ್ಗೆಟ್ ಮಾಡ್ಬೋದು. 19,400 ಟಾರ್ಗೆಟ್ಗಳು ಮುಂದಿನ ವಾರಗಳಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಅಂತ ಅನಿಸುತ್ತೆ. 19,400 ಬ್ರೇಕ್ ಆಯಿತು ಅಂತಂದರೆ ನಾವು ಮತ್ತೆ 19,100, 19,000 ಈ ಲೆವೆಲ್ಗಳು ಕೂಡ ನೋಡಲಿಕ್ಕೆ ಸಿಗ್ಬೋದು. ನಿಫ್ಟಿನಲ್ಲಿ ಮರಬೂಜು ಕ್ಯಾಂಡಲ್ ಇತ್ತಲ್ಲ 19,100 ಈ ಲೆವೆಲ್ಗಳನ್ನು ನೋಡಲಿಕ್ಕೆ ಸಿಗ್ಬೋದು ಮುಂದಿನ ವಾರಗಳಲ್ಲಿ. ಸೊ ಹಾಗಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ವೀಕ್ ಆಗಿ ಕಾಣಿಸ್ತಾ ಇದೆ, ಯಾಕಂದರೆ ಇದೊಂದು ಕನ್ಫರ್ಮೇಷನ್ ಕೂಡ ಅನಿಸ್ತಾ ಇದೆ. ಅಂದರೆ ಇಲ್ಲೊಂದು ಪ್ಯಾಟರ್ನ್ ಆಗಿತ್ತು, ಒಂದು ಅಟೆಂಪ್ಟ್ ಆಯಿತು, ಈಗ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ. ಸೊ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಇದೆ, ಈ ಬಸ್ ಸ್ಟ್ಯಾಂಡ್ ಝೋನಲ್ಲಿ ಯಾವ ರೀತಿ ಟ್ರೀಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಬೇಸ್ ಕ್ರಿಯೇಟ್ ಮಾಡ್ತಾ ಇದೆ, ಈ ಬೇಸ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಒಂದು ದೊಡ್ಡ ಫಾಲ್ಗಳು ಎಲ್ಲ ಇಂಡೆಕ್ಸ್ಗಳಲ್ಲೂ ನೋಡಲಿಕ್ಕೆ ಸಿಗಬಹುದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥದ್ದು ಕಾಫಿ ಡೇ. ಈ ಸ್ಟಾಕನ್ನು ನಾನು ರೆಕಮೆಂಡ್ ಕೂಡ ಮಾಡಿದ್ದೆ, ಈಗ ಒಂದು 2-3 ತಿಂಗಳ ಹಿಂದೆ ಅನಿಸುತ್ತೆ ಒಂದು ರೆಕಮೆಂಡ್ ಮಾಡಿದ್ದೆ ಈ ಸ್ಟಾಕ್ನ. ಸೊ ನಾನು ಕೂಡ ಹೋಲ್ಡಿಂಗಲ್ಲಿದ್ದೀನಿ, ಅದೊಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. 52 ಈ ಟಾರ್ಗೆಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, 50ರಿಂದ 52 ಅಂತ ಹೇಳಿದ್ದೆ. ಈಗಲೂ ಕೂಡ ಅದೇ ಲೆವೆಲ್ನ ಹೇಳ್ತಾ ಇದ್ದೀನಿ. ಸೊ ಮಿಡ್ ಟರ್ಮಲ್ಲಿ ಒಂದ್ಸಲ ಬ್ರೇಕ್ಔಟ್ ಆಯಿತು, ಬ್ರೇಕ್ಔಟ್ ಆಗಿ ಟೆಸ್ಟ್ ಆಗಿದೆ, ಇಲ್ಲೊಂದು ಬೇಸ್ ಕ್ರಿಯೇಟ್ ಮಾಡಿ ಮೇಲ್ಗಡೆ ಬಂದಿದೆ, ನ್ಯೂಸು ಕೂಡ ಬಂದಿದೆ. ಈಗ ಇವರು ಸಾಲದಲ್ಲಿ ನಡೀತಾ ಇತ್ತಲ್ವ ಸಿದ್ಧಾರ್ಥ ಅವ್ರು ಹೋದ್ಮೇಲೆ ಈಗ ಫಸ್ಟ್ ಪ್ರಾಫಿಟ್ ಆಗಿ ಪ್ರಾಫಿಟಬಲ್ ಆಗಿರುವಂಥ Q1 ಆಗಿ ಬದಲಾಗಿದೆ ಅಂತ. ಸೊ ನ್ಯೂಸ್ ಆಮೇಲೆ ಬರುತ್ತೆ, ಸ್ಟಾಕ್ ಮೂವ್ಮೆಂಟ್ ಮುಂಚೆನೇ ತೋರಿಸಿರುತ್ತೆ. ಸೊ ಹಾಗಾಗಿ ಬ್ರೇಕ್ಔಟ್ ಆಗಿತ್ತು, ಬ್ರೇಕ್ಔಟ್ ಆಗಿ ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಆಗ್ತಾ ಇದೆ. ಸೊ 52 ಈ ಟಾರ್ಗೆಟ್ಗಳಿಗೋಸ್ಕರ ಹೋಲ್ಡ್ ಮಾಡ್ಬೋದು. ಅದಕ್ಕೆ ನಾನು ಮೇಲ್ಗಡೆ ಹೋಗುತ್ತೆ ಅಂತಂದರೆ ಸ್ಟಾಕು ಮುಂದಿನ ದಿನಗಳಲ್ಲಿ 60 ಲೆವೆಲ್ಗಳನ್ನು ಕೂಡ ರೀಚ್ ಆಗ್ತಾ ಹೋಗ್ಬೋದು. ಸೊ ಇನ್ವೆಸ್ಟ್ ಮಾಡಿದ್ರು ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡೋರು ಮಾಡ್ಬೋದು ನೀವು 52 ಟಾರ್ಗೆಟ್ಗಳಿಗೆ. ಸೊ ಈ ಒಂದು ಮಾರಪೋಸು ಕ್ಯಾಂಡಲ್ ಏನಿದೆಯಲ್ಲ ಇದರ ಬೇಸನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು 40ನ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಒಂದು ಎಂಟರ್ ಆಗೋದಾದರೆ ಆಗ್ಬೋದು ಅಂತ ಹೇಳ್ತೀನಿ. ಸೊ ನಾವು ನೆಕ್ಸ್ಟ್ ನೋಡ್ತಾ ಇರೋಂಥದ್ದು ಅದಾನಿ ಪೋರ್ಟ್ಸಲ್ಲಿ ನೋಡಿ 375ಕ್ಕೆ ಏನು ಫಾಲ್ ಆಗಿತ್ತು, ಅದಾದಮೇಲೆ ಪೂರ್ತಿ ರಿಕವರಿ ಆಗಿದೆ. ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಮೊದಲಿಂದ ನಾನು ಹೇಳ್ತಾ ಬಂದಿದ್ದೀನಿ, ನನಗೆ ಭರವಸೆ ಇರುವಂಥ ಏಕೈಕ ಕಂಪನಿ ಅಂದರೆ ಅದಾನಿ ಪೋರ್ಟ್ಸ್. ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಷನ್ ಆಗಿರ್ಬೋದು, ಅವರ ಬಿಸ್ನೆಸ್ ಮಾಡಲ್ ಆಗಿರ್ಬೋದು, ಆ ದೃಷ್ಟಿಯಿಂದ ಅಂತ ನೋಡೋದಾದರೆ ಪೋರ್ಟ್ ಬಿಸ್ನೆಸ್ಸಲ್ಲಿ ಆಲ್ಮೋಸ್ಟ್ 2/3 ಆಫ್ ಪೋರ್ಟ್ ಬಿಸ್ನೆಸ್ ಏನಿದೆ ನಮ್ಮ ದೇಶದಲ್ಲಿ ಬಂದರುಗಳದು ಅದು ಅದಾನಿ ಪೋರ್ಟ್ಸ್ ಕಡೆನೇ ಇದೆ. ಹಾಗಾಗಿ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದಕ್ಕೆ ಒಂದು ದೊಡ್ಡ ಫಾಲ್ ಕೂಡ ಬಂತು. ನೋಡಿ ಗ್ರೇಟರ್ ದ ಬಸ್ ಸ್ಟ್ಯಾಂಡ್ ನ್ಯೂಸ್ಗೆ ಅದೇನಾದ್ರು ಬಂದಿರ್ಬೋದು. ನೋಡಿ ಗ್ರೇಟರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ದ ರಿಸಲ್ಟ್ಸ್ ಅನ್ನೋದಕ್ಕೆ ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ. ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು ಅಷ್ಟು ದೊಡ್ಡದೇ ಫಾಲ್ ಬಂದಿತ್ತು. ವಾಪಸ್ ಮತ್ತೆ ರಿಕವರಿ ಆಗ್ತಾ ಇದೆ. ಆದರೂ ಈಗ ಇನ್ವೆಸ್ಟ್ ಮಾಡೋದು ಬೇಡ, ವಾಪಸ್ ಬರುತ್ತೆ ನಿಮಗೆ. ನಾನು ಹೇಳಿದ್ದೀನಿ 500 ಈ ಲೆವೆಲ್ಗಳು ಬರೋ ತನಕ, ನಾನು 450 ಲೆವೆಲ್ ಅಂತ ಹೇಳಿದ್ದೀನಿ ನಿಮಗೆ. ಬಟ್ ಅಟ್ಲೀಸ್ಟ್ ನೀವು 500 ಲೆವೆಲ್ ಬರೋ ತನಕ ನಾನು ಈ ಸ್ಟಾಕಲ್ಲಿ ಇಂಟ್ರೆಸ್ಟೆಡ್ ಇರೋದಿಲ್ಲ. ನೋಡ್ತಾ ಹೋಗೋಣ, ಯಾಕಂದರೆ ವ್ಯಾಲ್ಯೂಷನ್ ವೈಸ್ ನೋಡೋದಾದ್ರೆ ಈಗಲೂ ಕೂಡ ಕಾಸ್ಟ್ಲಿ ಅಂತಲೇ ನನಗೆ ಅನಿಸುತ್ತೆ. ಹಾಗಾಗಿ ಆ ಲೆವೆಲ್ ಸಿಗುತ್ತೆ ನಿಮಗೆ, ಆವಾಗ ಇನ್ವೆಸ್ಟ್ ಮಾಡೋರಂತೆ. ಬಟ್ ಸದ್ಯಕ್ಕೆ ನೀವು ಟ್ರ್ಯಾಕ್ ಮಾಡ್ತಾ ಹೋಗಿ, ಈ ಟ್ರೆಂಡ್ ಲೈನ್ನ ಯಾವಾಗ ಬ್ರೇಕ್ ಆಗ್ತಾ ಬರುತ್ತೋ ಆವಾಗ ಬೇಕಾದ್ರೆ ಶಾರ್ಟ್ ಪೊಸಿಷನ್ ತೊಗೊಂಡವರು ಕೂಡ 665 ಲೆವೆಲ್ ಎಕ್ಸ್ಪೆಕ್ಟ್ ಮಾಡೋ ಥರ ಒಂದು ಶಾರ್ಟ್ ಪೊಸಿಷನ್ನ ತೊಗೋಬೋದು. ಬಟ್ ಸದ್ಯಕ್ಕೆ ಈ ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆ ಬಂದು ಟೆಸ್ಟ್ ಆಗಿದೆ. ಸೊ 800, 10 ಅನ್ನೋದು ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗಬೇಕು. ನೋಡೋಣ ಮುಂಬರೋ ದಿನಗಳಲ್ಲಿ ಇದು ಸ್ಕ್ವೀಸ್ ಆಗ್ತಾ ಇದೆಯಲ್ಲ, ಇಲ್ಲ ಬಂದು ಒಂದು ಬ್ರೇಕ್ ಆಯಿತು ಅಂತಂದರೆ ಬ್ಯಾಕ್ ಡ್ರಾಪಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕೂಡ ಇರೋದ್ರಿಂದ ಒಂದು ಫಾಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. 500 ಲೆವೆಲ್ ತನಕ ವೆಯ್ಟ್ ಮಾಡಿ ಅದಾನಿ ಪೋರ್ಟ್ಸಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ, ಬಂದಾಗ ಖಂಡಿತ ನಾನು ಹೇಳ್ತೀನಿ. ಸೊ ನೆಕ್ಸ್ಟು IRFC ಬಗ್ಗೆ ನಾವು ಜಸ್ಟ್ ಲಾಸ್ಟ್ ವೀಕ್ ಮಾತಾಡ್ಕೊಂಡಿದ್ವಿ. ರೈಲ್ವೆ ಸ್ಟಾಕ್ಸ್ ಬಗ್ಗೆ ಎಲ್ಲ ಒಂದು ನಾನು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡಿದ್ದೆ. IRFCನಲ್ಲಿ ಆಲ್ರೆಡಿ ಮೂವ್ಮೆಂಟ್ ಆಗಿ ಹೋಗಿದೆ, ಸ್ವಲ್ಪ ಹುಷಾರಾಗಿರಿ ಅಂತ ಕೂಡ ನಿಮ್ಗೆ ಹೇಳಿದ್ದೆ. ನೋಡಿ 52 ಈ ಲೆವೆಲಲ್ಲಿ ಮತ್ತೆ ನಮಗೆ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರ್ತಾ ಇದೆ. ಕಾರಣ ಏನಿಲ್ಲ, 86% ನಮಗೆ ಗೌರ್ಮೆಂಟೇ ಇಲ್ಲಿ ಪ್ರಮೋಟರ್ಸ್ ಆಗಿದ್ದಾರೆ. ಅವರು ಒಂದಿಷ್ಟು ಸ್ಟೇಕನ್ನು ಮಾರಬೇಕು ಅಂದರೆ ಪಬ್ಲಿಕ್ಕಿಗೆ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಬಂದಿದ್ದಕ್ಕೆ ಇವತ್ತು ಒಂದು ದೊಡ್ಡ ಫಾಲ್ ಬಂದಿದೆ. ವಾಪಸ್ ಬಂದರೆ 42 ಈ ಝೋನ್ನ ಬಂದು ಟೆಸ್ಟ್ ಆಗ್ಬೋದು. ಅಲ್ಲಿ ಕೆಲವರು ಅಕ್ಯುಮುಲೇಟ್ ಮಾಡೋದನ್ನು ಮಾಡ್ಕೋಬೋದು. ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕ್ ಅಂತ ಅನಿಸುತ್ತೆ ನನಗೆ IRFC. ಬಟ್ ಈಗ ಸ್ವಲ್ಪ ಓವರ್ ವ್ಯಾಲ್ಯೂಷನ್ ಆಗಿದೆ. ಬಟ್ ಬರಲಿ 42 ಲೆವೆಲಿಗೆ ಬಂದರೆ ನೀವು ಅಕ್ಯುಮುಲೇಟ್ ಮಾಡ್ಕೋಬೋದು. ಓವರಾಲ್ ಐ ಟಿ ಅಂತ ಹೇಳ್ತಾ ಇದ್ದೀನಿ, ರೈಲ್ವೆ ಸೆಕ್ಟ್ರಲ್ಲಿ ನಾನು ಬುಲಿಶ್ ಆಗೇ ಇದ್ದೀನಿ. ಹಾಗಾಗಿ IRFCನ ಯಾರು ಫ್ರೆಶ್ ಆಗಿ ಎಂಟ್ರಿ ತೊಗೋಬೇಕು ಅಂತಂದರೆ 42 ಲೆವೆಲ್ಗೆ ಕಾಯಿರಿ. 42 ಲೆವೆಲ್ ಬಂದಾಗ ನೀವು ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಈಗ ಬೆಸ್ಟ್ ಸಿನಾರಿಯೋ ಯಾವ್ದು ಹಾಗಾದರೆ ರೈಲ್ವೆ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅಂದರೆ, ಹೋದ ವಾರನೂ ಇದನ್ನೇ ಹೇಳಿದ್ದೆ ನಾನು, IRCTCನಲ್ಲಿ ಇನ್ನೂ ತುಂಬ ಮೂವ್ಮೆಂಟ್ಗಳು ಆಗುವಂಥದ್ದು ಬಾಕಿ ಇದೆ. ಹಾಗಾಗಿ ಯಾರಾದರೂ IRCTCನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಎಗೇನ್ ಡಿಸ್ಕ್ಲೇಮರ್, ನಾನು ಕೂಡ ಇನ್ವೆಸ್ಟೆಡ್ ಆಗಿದ್ದೀನಿ IRCTC ಸ್ಟಾಕಲ್ಲಿ. ನೋಡಿ ಬ್ರೇಕ್ಔಟ್ ಆಗಿದೆ, ಬ್ರೇಕ್ಔಟ್ ಆಗಿಬಿಟ್ಟು ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇಲ್ಲಿಂದ ನಿಮಗೆ ಏನಾದರೂ ಮತ್ತೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 700-720 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇಲ್ಲಿ ಒಂದು ಗ್ಯಾಪ್ ಕೂಡ ಇದೆ, ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬರುತ್ತೆ. 720 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಲಾಂಗ್ ರನ್ನಲ್ಲಿ IRCTCನಲ್ಲಿ ಬುಲ್ಲಿಶ್ ಆಗಿ ಇರಿ. ಸೊ ಇದು ಫಂಡಮೆಂಟಲ್ಸ್ ಅಂತ ನೀವು ನೋಡೋದಾದರೂ ಇವಾಗ ಓವರ್ ಬಾಟು ಇಲ್ಲ, ಓವರ್ ಸೋಲ್ಡು ಇಲ್ಲ, ಕರೆಕ್ಟ್ ಆಗಿದೆ. ಸೊ ಐ ಥಿಂಕ್ IRCTC ಸಮಯ ಇವಾಗ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ಟ್ರೆಂಡ್ ಲೈನ್ ಏನು ಎಸ್ಟಾಬ್ಲಿಷ್ ಆಗಿತ್ತು ಅದನ್ನ ಕೂಡ ರೆಸ್ಪೆಕ್ಟ್ ಮಾಡ್ಕೊಂಡೆ ಮೇಲ್ಗಡೆ ಹೋಗ್ತಾ ಇದೆ. ಸೊ ವೆರಿ ಗುಡ್ ಟೈಮ್ ಟು ಅಕ್ಯುಮುಲೇಟ್ ಅಂತ ನನಗೆ ಅನಿಸುತ್ತೆ. ಅಕ್ಯುಮುಲೇಟ್ ಮಾಡ್ಕೊಂಡವರು 650 ಲೆವೆಲಲ್ಲಿ ಖಂಡಿತವನ್ನು ಅಕ್ಯುಮುಲೇಟ್ ಮಾಡ್ಕೋಬೋದು. 720 ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 780 ಅನ್ನೋದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಮಿಡ್ ಟರ್ಮ್ಗೆ IRCTC. ಬಟ್ ಲಾಂಗ್ ಟರ್ಮಲ್ಲೂ ಕೂಡ ನೀವು IRCTCನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಒಂದಿಷ್ಟು ನ್ಯೂಸ್ ಅಂತ ನೋಡೋದಾದರೆ ಅದಾನಿ ಪವರಲ್ಲಿ 8% ಅವ್ರದ್ದು ಏನಿದೆ ಪ್ರಮೋಟರ್ ಹೋಲ್ಡಿಂಗು ಎಕ್ಸ್ಚೇಂಜ್ ಆಫ್ ಹ್ಯಾಂಡ್ಸ್ ಆಗಿದೆ ಬೇರೆಯವರಿಗೆ ಅಂತ ನಿನ್ನೆ ನ್ಯೂಸ್ ಬಂದಿದೆ. ಅದೊಂದು ಹೇಳಬೇಕಾಗಿತ್ತು. ಜೊತೆಗೆ ಸೆಬಿ ಅವರು ಇತ್ತೀಚೆಗಷ್ಟೇ ನಾವು ಮಾರ್ಕೆಟ್ ಮಾತುಕತೆ ಪಾಡ್ಕಾಸ್ಟ್ ಅಂತ ಏನು ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ ನಾನು, ಆಡಿಯೋ
ಪಾಡ್ಕಾಸ್ಟು. ಅದರಲ್ಲಿ ಡಿಲಿಸ್ಟಿಂಗ್ ಯಾವ ರೀತಿ ಆಗುತ್ತೆ, ಡಿಲಿಸ್ಟಿಂಗ್ ಪ್ರಕ್ರಿಯೆ ಅಂತ ಮಾತಾಡಿದ್ದೆ. ನೋಡಿ, ಸೆಬಿ ಅವರು ನಿನ್ನೆ ಅಷ್ಟೇ ಒಂದು ಹೊಸ ಗೈಡ್ಲೈನ್ಸ್ ತರೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಡಿಲಿಸ್ಟಿಂಗ್ನ 4 ಸುಧಾರಣೆಗಳನ್ನು ತರಬೇಕು ಅಂತ ನೋಡ್ತಾ ಇದ್ದಾರೆ. ಅಂದರೆ ಡಿಲಿಸ್ಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಪ್ರಮೋಟರ್ಗಳಿಗೆ ಒಂದು ಅವಕಾಶ ಕೊಡುವಂಥದ್ದು, ಮೊದಲೇ ಒಂದು ರೇಟ್ನ ಫಿಕ್ಸ್ ಮಾಡಿ ಆ ರೇಟಲ್ಲಿ ಡಿಲಿಸ್ಟಿಂಗ್ ಮಾಡುವಂಥದ್ದು, ಈ ರೀತಿ ಕೆಲವೊಂದು ಸುಧಾರಣೆಗಳನ್ನು ತರ್ತಾ ಇದ್ದಾರೆ. ಸೊ ಸೆಬಿ ಕಡೆಯಿಂದ ಸಾಕಷ್ಟು ರಿಟೇಲರ್ಗಳಿಗೆ ಹೆಲ್ಪ್ ಆಗುವಂಥದ್ದು ಸುಧಾರಣೆಗಳು ಬರ್ತಾನೆ ಇದೆ. ಅದಕ್ಕೆ ಸುಮಾರು ಅಭಿಪ್ರಾಯಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಅದು ಫೈನಲೈಸ್ ಆಗ್ತಾ ಹೋಗುತ್ತೆ. ಬಟ್ ಏನಾದರೂ ಎಕ್ಸ್ಟ್ರಾ ಡೆಡಿಕೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು. ಆರೋಗ್ಯ ವಿಮೆ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಡ್ತಾ ಇರ್ತೀನಿ. ಆ ವಿಡಿಯೋನ ನೀವು ಚೆಕ್ಔಟ್ ಮಾಡಿ ನಿಮ್ಮ ಸೂಕ್ತವಾದ ಆರೋಗ್ಯ ವಿಮೆನ ನಿಮಗೆ ಯಾವ್ದು ಅನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.